ಸುವರ್ಣಗೆಡ್ಡೆ ಹೂ ಬಿಟ್ಟಿದೆ. ಬಹುಶಃ ವಾಸನೆಗಳಲ್ಲಿ ಅತ್ಯಂತ ದುರ್ವಾಸನೆ ಬೀರುವ ಒಂದು ಹೂ ಇದು. ನಮಗೆ ವಾಸನೆ ಇರ್ಬೋದು, ಆದರೆ ಇಲ್ಲಿ ನೋಡಿದ್ರೆ ಒಳಗಡೆ ಸ್ಕ್ಯಾರಬ್ ಬೀಟಲ್ಸ್ ಇದ್ದಾವೆ. ಅವಕ್ಕೆ ಇದು ಭಾರಿ ಪ್ರಿಯ. ಸೊ ಇದೆಲ್ಲ ಪಾಲಿನೇಷನ್ ಮಾಡ್ತಾ ಉಂಟು ನೋಡಿ. ಎಷ್ಟು ಸ್ಕ್ಯಾರಬ್ ಬೀಟಲ್ಸ್. ಈ ಸ್ಕ್ಯಾರಬ್ ಬೀಟಲ್ಸು ಬಹುಶಃ ನಾಯಿಯ ಮಲ, ಹಸುವಿನ ಸಗಣಿಗೆ ಬರುವುದನ್ನು ನೀವು ನೋಡಿರ್ಬೋದು. ಅಂತಹ ಬೀಟಲ್ಸು ಎಲ್ಲಿ ದುರ್ವಾಸನೆ ಇರ್ತದೋ ಅಲ್ಲಿರ್ತವೆ ಆ ಬೀಟಲ್ಸು. ಆ ಬೀಟಲ್ಸ್ ಇಲ್ಲೂ ಸುವರ್ಣಗೆಡ್ಡೆಗೂ ಬಂದು ಇಲ್ಲಿ ತನ್ನ ಬಹುಮುಖ್ಯವಾದ ಪರಾಗಸ್ಪರ್ಶ ಕೆಲಸವನ್ನು ಮಾಡ್ತಾ ಉಂಟು. ಬಹುಶಃ ಪರಿಮಳ ಇದ್ದಲ್ಲಿ ನೊಣ ಹೇಗೆ ಹೋಗ್ತವೋ ಆ ರೀತಿ ಈ ಬೀಟಲ್ಸು ವಾಸನೆಗೆ ಮುತ್ತಿ ಬರ್ತಾ ಇದ್ದಾವೆ. ಪ್ರತಿಯೊಂದು ಜೀವಿಗೂ ಸಹ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ. ಇಲ್ಲಿ ಬಹುಶಃ ಇಲ್ಲಿ ಒಂದು ಹೂವಿನ ಮೇಲೆ ಇರುವ ಕಾರಣ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಉಂಟು. ಒಳಗಡೆ ಹೂವಿನ ಹತ್ತಿರ ಹೋಗಿ ತನ್ನ ಕೆಲಸವನ್ನು ಮಾಡ್ತಾ ಉಂಟು. ಇದು ಈ ಹೂವಿನ ಪಾಲಿನೇಷನ್ ಆಗಿ ಚೆಂದ ಐಸ್ ಕ್ರೀಮ್ ಆಕಾರದ ಕೋನ್ ಆಕಾರದಲ್ಲಿ ಬಂದು ಬೀಜಗಳನ್ನು ಕೊಟ್ಟು ಈ ಗಿಡ ಸಾಯ್ತದೆ. ಪಕ್ಕದಲ್ಲೇ ಅದೇ ಗೆಡ್ಡೆಯಿಂದ ಇನ್ನೂ ಸಹ ಹೊಸದಾದ ಸಕ್ಕರ್ಸ್ ಅಥವಾ ಪಿಳ್ಳೆ ಬರ್ತಾ ಇರ್ತದೆ. ಸುವರ್ಣಗೆಡ್ಡೆ ಸಣ್ಣವಾದ ಗೆಡ್ಡೆ, ನೀವು 3 ವರ್ಷ 4 ವರ್ಷ ಅದನ್ನು ಕಟಾವು ಮಾಡದೇ ಇದ್ದರೆ ಅಥವಾ ಅದು ತೆಗೆಯದೇ ಇದ್ದರೆ ಅದ್ಭುತವಾಗಿ ದೊಡ್ಡ ಗೆಡ್ಡೆಗಳಾಗಿ ಸಿಗ್ತದೆ. ಇದು ಸುವರ್ಣಗೆಡ್ಡೆ ಸಣ್ಣ ಸಣ್ಣ ಗಿಡಗಳು. ಪ್ರತಿ ವರ್ಷ ನಾವೇನು ತೆಗಿಬೇಕು ಅಂತಿಲ್ಲ, 3-4 ವರ್ಷ ಬಿಟ್ಟರೆ ದೊಡ್ಡ ದೊಡ್ಡ ಗೆಡ್ಡೆಗಳು ಸಿಗ್ತವೆ. ಆ ಗೆಡ್ಡೆಯಲ್ಲೇ ಇನ್ನೊಂದು ದೊಡ್ಡ ದೊಡ್ಡ ಗಿಡ ಆಗ್ತದೆ. ಇಲ್ಲಿ ಈ ಗಿಡ ನೀವು ಗಮನಿಸ್ಬೋದು. ಇಲ್ಲಿ ಒಂದು ಹೂವಾಗಿ ಅದರ ಪಕ್ಕದಲ್ಲೇ 3-4 ಪುನಃ ಹೊಸದು ಬಂದಿದ್ದಾವೆ. ಸರಿಯಾಗಿ ಪಾಲಿನೇಷನ್ ಆಗದ ಕಾರಣ ಬೀಜಗಳಷ್ಟಾಗಿ ಇಲ್ಲ ಇದರಲ್ಲಿ.